ಹಲೋ. ಹದಿಹರೆಯ ಪ್ರವೇಶ ಪಾಠದ 19 ಪ್ರಶ್ನೆ. ಪ್ರೌಢಾವಸ್ಥೆಯ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳನ್ನು ತಿಳಿಸಿ. ನಿಮ್ಗೆ ಗೊತ್ತಿದೆ, ಪ್ರೌಢಾವಸ್ಥೆ ಅಥವಾ ಹದಿಹರೆಯ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. 11ರಿಂದ 19ನೇ ವರ್ಷದ ಅವಧಿ ಏನಿರ್ತದೆ ಅದನ್ನ ಪ್ರೌಢಾವಸ್ಥೆ ಅಂತ ಕರಿತೀವಿ, ಹದಿಹರೆಯ ಅಂತ ಕರಿತೀವಿ, ಪ್ರೌಢಾವಸ್ಥೆ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಇದು ಸಂತಾನೋತ್ಪತ್ತಿಯ ಪರಿಪಕ್ವದ ಲಕ್ಷಣಗಳನ್ನ ಉಂಟು ಮಾಡುವಂತಹ ಅವಸ್ಥೆ ಆಗಿರುತ್ತದೆ ಅಲ್ವಾ. ಹುಡುಗರು ಮತ್ತು ಹುಡುಗಿಯರಲ್ಲಿ ಹಲವಾರು ದೈಹಿಕವಾಗಿ ಇರಬಹುದು, ಮಾನಸಿಕವಾಗಿ ಇರಬಹುದು, ಬೌದ್ಧಿಕವಾಗಿ ಇರಬಹುದು, ಭಾವನಾತ್ಮಕವಾಗಿ ಇರಬಹುದು, ಬೇರೆ ಬೇರೆ ಬದಲಾವಣೆ ಬರುವಂತಹ ಅವಧಿ ಆಗಿರುತ್ತೆ. ಹಾಗಿದ್ರೆ ಈ ಸಮಯದಲ್ಲಿ ಹುಡುಗರಲ್ಲಿ ಕಂಡು ಬರುವ ಬದಲಾವಣೆಗಳನ್ನು ತಿಳಿಸಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ. ನೋಡೋಣ. ಎತ್ತರದಲ್ಲಿ ಹೆಚ್ಚಳ. ನೀವು ನೋಡಿರಬಹುದು ನಿಮ್ಮ ತರಗತಿಯ ವಿದ್ಯಾರ್ಥಿಗಳು ಈಗ ಕೆಲವೊಂದು ಎಲ್ಲರೂ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಎತ್ತರ ಆಗೋದನ್ನ ಗಮನಿಸಿರ್ತೀರಿ. ನಾವು 1ನೇ ಕ್ಲಾಸ್ ಅಲ್ಲಿ ಇದ್ದಷ್ಟು ಹೈಟು 5ನೇ ಕ್ಲಾಸಿಗೆ ಬಂದಾಗಿರೋದಿಲ್ಲ ಅಲ್ವಾ. ಎತ್ತರದಲ್ಲಿ ಹೆಚ್ಚಳ ಆಗಿರುತ್ತೆ. ಆದ್ರೆ ಈ ಪ್ರೌಢಾವಸ್ಥೆಯ ಸಮಯದಲ್ಲಿ ಏನಾಗಿರುತ್ತೆ ನೀವು ಗಮನಿಸಿರ್ಬಹುದು, ಯಾವುದೋ ಒಂದು ಏಪ್ರಿಲ್ ಮೇ ರಜೆ ಕಳ್ಕೊ ಬರೋದ್ರೊಳಗೆ ಇಷ್ಟು ಗಿಡ್ಡ ಇರೋ ಹುಡುಗ ಎತ್ತರ ಆಗ್ಬಿಟ್ಟಿರ್ತಾನೆ ಅಲ್ವಾ. ಇದು ಪ್ರೌಢಾವಸ್ಥೆಯ ಬದಲಾವಣೆ ಅಂತ ಹೇಳ್ತೀವಿ. ಹಠಾತ್ತನೆ ದಿಢೀರನೆ ಎತ್ತರದಲ್ಲಿ ಹೆಚ್ಚಳವಾಗುವಂತ. ಧ್ವನಿ ಒಡೆಯುವುದು. ಧ್ವನಿ ಮೊದಲು ನಾಜೂಕಾಗಿರ್ತದೆ ಧ್ವನಿ, ಆಮೇಲೆ ಒಂಥರ ಒರಟು ಧ್ವನಿ ಅಂತ ಹೇಳ್ತೀವಿ ಅಲ್ವಾ. ಆ ಧ್ವನಿ ಒಡೆಯುವುದೇನಿದೆ ಇದು ಕೂಡ ಪ್ರೌಢಾವಸ್ಥೆಯ ಬದಲಾವಣೆ. ಮೀಸೆ ಗಡ್ಡ ಬೆಳೆಯಲು ಪ್ರಾರಂಭವಾಗುವುದು. ಒಂದು ಹಂತಕ್ಕೆ ಬಂದಾಗ ಹುಡುಗರಲ್ಲಿ ಮೀಸೆ ಗಡ್ಡ ಬೆಳೆಯುವಂಥದ್ದು ಇದನ್ನ ನೋಡಿರ್ತೀರಿ. ಇದು ಪ್ರೌಢಾವಸ್ಥೆಯ ಬದಲಾವಣೆ. ಎದೆಯ ಮೇಲೆ, ಕಂಕುಳಲ್ಲಿ, ಜನನಾಂಗ ಪ್ರದೇಶದಲ್ಲಿ ಕೂದಲುಗಳು ಬೆಳೆಯುತ್ತವೆ. ಹುಡುಗರಲ್ಲಿ ಏನಾಗುತ್ತೆ, ಎದೆಯ ಮೇಲೆ, ಕಂಕುಳಲ್ಲಿ ಹಾಗೆ ಜನನಾಂಗ ಪ್ರದೇಶದಲ್ಲಿ ಕೂಡ ಕೂದಲುಗಳು ಬೆಳೆಯಲು ಪ್ರಾರಂಭವಾಗುತ್ತದೆ. ಇದೆಲ್ಲ ಬಹಳ ಸಾಮಾನ್ಯವಾದಂತಹ ಬದಲಾವಣೆ. ಇಲ್ಲಿ ನೋಡಿ, ಧ್ವನಿ ಒಡೆಯುವುದು, ಇದನ್ನ ಆಡಮ್ಸ್ ಆಪಲ್ ಅಂತ ಕರೀತಾರೆ ಹುಡುಗರಲ್ಲಿ. ಇದು ಧ್ವನಿ ಪೆಟ್ಟಿಗೆ ಏನಿದೆ ಅದು ದೊಡ್ಡದಾಗಿ ಬೆಳೆದು ಗಂಟಲಿನ ಮುಂಚಾಚಿದ ಭಾಗವಾಗಿ ಕಾಣಿಸಿಕೊಳ್ಳುತ್ತೆ. ಅದನ್ನ ಹುಡುಗರಲ್ಲಿ ಆಡಮ್ಸ್ ಆಪಲ್ ಅಂತ ಕರೀತಾರೆ. ಮತ್ತೆ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುವುದು. ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನ ತಲುಪುವುದು. ಇವೆಲ್ಲ ಪ್ರೌಢಾವಸ್ಥೆಯ ಹುಡುಗರಲ್ಲಿ ಕಂಡು ಲಕ್ಷಣಗಳಾಗಿರುತ್ತೆ.